ದೊಡ್ಡ ತುಮಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೈರಸಂದ್ರ ಗ್ರಾಮದ ವಾಸಿಯಾದ ಲಕ್ಷ್ಮೀಸಾಗರ್ ಹಾಗೂ ಬೈರಸಂದ್ರ ಗ್ರಾಮಸ್ಥರು ನಾವೆಲ್ಲ ಬಂದಿದ್ದೀವಿ. ಮೀಟ್ ಮಾಡೋಕ್ಕಂತ ಬಂದಿದ್ದೀವಿ. ಸೊ ನಾವು 2-3 ತಿಂಗಳು ಮುಂಚೆ ನಮ್ಮೂರಲ್ಲಿ ಹಂದಿ ಸ್ಮೆಲ್ಲಿಂದ ಇದಾಗಿ ಅದನ್ನು ನಾವು ದೊಡ್ಡ ಇಶ್ಯೂ ಮಾಡಿದ್ರಿ. ಊರಲ್ಲಿ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಪಂಚಾಯತಿಯವರೆಲ್ಲ ವಿಸಿಟ್ ಮಾಡಿ ನೋಟಿಸ್ ಎಲ್ಲ ಕೊಟ್ಟಿದ್ದರು. ಹಂದಿ ಮಾಲೀಕ ಹೈಕೋರ್ಟ್ಗೆ ಹೋಗಿದ್ದ. ಹೈಕೋರ್ಟಲ್ಲಿ ಅವನ ಅರ್ಜಿ ವಜಾಗಿ ಹೈಕೋರ್ಟ್ ಆರ್ಡರ್ ಏನು ಕೊಟ್ಟಿದ್ದಾರೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವ್ರು ಬಂದು ವಿಸಿಟ್ ಮಾಡಿ ಆ ಆಧಾರದ ಮೇಲೆ ಅವ್ರು ಏನು ರಿಪೋರ್ಟ್ ಕೊಡ್ತಾರೋ ಅದ್ರ ಮೇಲೆ ತೆರವುಗೊಳಿಸ್ಬೇಕಂತ ಹೇಳಿದರು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ವಿಸಿಟ್ ಮಾಡಿ ಆರ್ಡರ್ ಕೊಟ್ಟು ಆಗಿ ಆಲ್ರೆಡಿ ನಾವು ಹತ್ತಿರ 1.5 ತಿಂಗಳಾಗಿದೆ. ಸೊ ಪಂಚಾಯತಿಯವ್ರು ಕೇಳಿದ್ರೆ ಸರ್ ನಾವು ಲೆಟ್ರ್ ಬರ್ತಿದ್ದೀವಿ, ಅವರು ಅಂತ ಹೇಳ್ತಾರೆ. ಅವರು ಏನು ಮಾಡ್ತಾಯಿದ್ದಾರೆ, ಅದೇನು ನಮಗೆ ಸ್ಪಂದನೆ ಮಾಡ್ತಾಯಿಲ್ಲ. ಇವತ್ತು ಬಂದಿದ್ದೀವಿ, ಇನ್ನೂ ಸಿಕ್ಕಿಲ್ಲ, ಬರ್ತಾರಂತೆ, ಓಕೆ ವೇಟ್ ಮಾಡ್ತೀವಿ. ಸೊ ಅವರೇ ದಯವಿಟ್ಟು ನೋಡಿ, ನಮ್ಮದು ಏನು ಹೈಕೋರ್ಟ್ ಆರ್ಡರ್ ನೀವು ಪಾಲನೆ ಮಾಡಿಲ್ಲ ಅಂದರೆ ನ್ಯಾಯಾಂಗ ಅರ್ಜಿನ ನಾವು ಹಾಕ್ತೀವಿ, ಲೋಕಾಯುಕ್ತ ಕೇಸ್ ಮಾಡ್ತೀವಿ, ಹೈಕೋರ್ಟಲ್ಲಿ ತಿರ್ಗಾ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿನ ನಾವು ಫೈಲ್ ಮಾಡ್ತೀವಿ. ನಾವು ಎಷ್ಟು ದಿವಸ 1-2 ತಿಂಗಳಿಂದ ನಾವು ಜನ ಹೆಂಗೆ ವಾಸ ಮಾಡೋದು? ನೀವೇನೋ ಎಲ್ಲಿರ್ತೀರಾ, ಒಳ್ಳೆ ಮನೆಗೆ ಇರ್ತೀರಾ, ನಾವು ಊರಾಗ್ನವ್ರು ಹೆಂಗೆ ಮಾಡಬೇಕು? ಆರೋಗ್ಯ ನಾವು ಹೆಂಗೆ ಕಾಪಾಡ್ಕೊಬೇಕು? ನೀವು ಬಂದು ಸ್ಥಳ ತನಿಖೆ ಮಾಡಿ ನೀವೇ ಇದು ಮಾಡಿದ್ದೀರಾ, ಎಷ್ಟು ಸ್ಮೆಲ್ ಇತ್ತಂದರೆ ನೀವು ನೋಡಿ ವಸ್ತುಸ್ಥಿತಿ ನೋಡ್ಕೊಂಡು ನೀವು ತೆರವುಗೊಳಿಸ್ಬಿಟ್ಟು ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ನೀವು ಇದ್ದೀರಾ. ನೀವು ಮತ್ತು ಯಾಕೆ ತೆರವುಗೊಳಿಸಿಲ್ಲ ಹೇಳಿ? ಆಯಿತು, ಈಗ ಅವ್ರದ್ದೇನು ನೀವು ಆಮಿಷ ಒಳಗಾಗಿಲ್ಲ ಅಂದರೆ ನೀವು ಯಾಕೆ ತೆರವುಗೊಳಿಸ್ತಾ ಇಲ್ಲ? ಆರ್ಡ್ರಿದೆ, ಹೈಕೋರ್ಟ್ ಆರ್ಡ್ರಿದೆ, ಯಾಕೆ ತೆರವುಗೊಳಿಸ್ತಾ ಇಲ್ಲ? ಆಮೇಲೆ ಇವರು ಲಾಸ್ಟ್ ಟೈಮು ಅವರೊಂದು ಸರ್ಟಿಫಿಕೇಟ್ ಕೊಟ್ಟರು, ಯಾರು ಪಂಚಾಯತಿ ನಾವು NOC ತಗೊಂಡಿದ್ದೆ ಅಂತ ಹಂದಿ ಮಾಲೀಕರು ಕೊಟ್ಟರು. ಅದು ನೀವು ಫೋರ್ಜರಿ ಅಂತ ನಮ್ಮ ಹೇಳಿದ್ರು. ಮತ್ತು ಇದುವರೆಗೆ ಏನು ಆಕ್ಷನ್ ತಗೊಂಡಿರ? 2.5 ತಿಂಗಳಾಯಿತು ಫೋರ್ಜರಿ ಮಾಡಿದೆ ಅಂತ ಗೊತ್ತಿದ್ದು, ಏನು ಆಕ್ಷನ್ ತಗೊಂಡಿಲ್ಲ. ಹಂಗಾರೆ ಯಾರು ಬೇಕಾದ್ರೆ ಫೋರ್ಜರಿ ಮಾಡ್ಕೊಬೋದು, ನಾವು ಮಾಡ್ಕೊಂತೀವಿ. ಹಂಗಾರೆ ನಿಮ್ಮ ಡಾಕ್ಯುಮೆಂಟ್ನ ಈಗ ನೀವು ಒಬ್ಬರು ಅಧಿಕಾರಿ, ನೀವು ಒಬ್ಬರು ಫೋರ್ಜರಿ ಡಾಕ್ಯುಮೆಂಟ್ ಮಾಡಿದಾಗ ನೀವು ಕಾನೂನು ರೀತಿ ಬಿಸಿ ಮುಟ್ಟಿಸಿದ್ರೆ ಇನ್ನೊಬ್ರು ಯಾರು ಮಾಡಲ್ಲ. ಆ ಥರ ಇಲ್ಲಾರ ಇನ್ನೊಬ್ಬರು ಅವನೇ ಮಾಡಿದ್ರೆ ನಾವು ಮಾಡ್ತೀವಿ. ನಿಮ್ಗೆ ಗೊತ್ತಿದ್ದು ವಿಷಯ, ನಿಮ್ಮ ಗಮನಕ್ಕೆ ಗೊತ್ತಿದ್ದು ನೀವು ಯಾಕೆ 2.5 ತಿಂಗಳಿಂದ ಏನು ಮಾಡ್ತಾಯಿದ್ದೀರಾ? ಹೈಕೋರ್ಟ್ ಆದೇಶದಲ್ಲಿ ಏನಿದೆ ಸರ್? ಹೈಕೋರ್ಟ್ ಆದೇಶದಲ್ಲಿ ಏನು ಮಾಡಿದ್ದಾರೆ, ಈ ಪಿಗ್ರೀಸ್ ಬಂದು ಬೇರೆ 300 ಅಂದರೆ ಕಮರ್ಷಿಯಲ್ ಬರುತ್ತೆ, 300 ಹಂದಿಗಳಿಗೆ ಎಷ್ಟು ತ್ಯಾಜ್ಯ ವಿಲೇವಾರಿ ಆಗುತ್ತೆ ಅದನ್ನು ಪೊಲ್ಯೂಷನ್ ಕಂಟ್ರೋಲ್ ವಿಸಿಟ್ ಮಾಡಿ ಅವ್ರು ಏನು ಕೊಡ್ತಾರೋ ರೂಲ್ಸ್ ಇದೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಒಂದು ರೂಲ್ಸ್ ಇದೆ, ಇಷ್ಟು ಹಂದಿ ಅಂದಿದ್ರೆ ಇಷ್ಟು ಊರಿಂದ ಎಷ್ಟು ದೂರ ಇರಬೇಕು, ಇಷ್ಟು ನೀರು ಯೂಸೇಜ್ ಮಾಡಿದ್ರೆ ಅದನ್ನು ETP ಥರ ಮಾಡಬೇಕು. 10 ಹಂದಿಗಿಲ್ಲ, ಇಲ್ಲ ಅದು 100 ಹಂದಿಗೆ, ಇಲ್ಲ 50 ಹಂದಿ ಕ್ರಾಸ್ ಆದರೆ ಅದೊಂದು ರೂಲ್ಸ್ ಇದೆ. ಸೊ ಅವರು ಅವರೇ ಮೆನ್ಷನ್ ಮಾಡಿದ್ದಾರೆ ಹೈಕೋರ್ಟಲ್ಲಿ, 300 ಹಂದಿ ಸಾಕಿದ್ರೆ ಅದು ಕಮರ್ಷಿಯಲ್ಲೇ ಬರುತ್ತೆ ಅಂತ ಪಾಯಿಂಟ್ ನಂಬರ್ 7 ಮೆನ್ಷನ್ ಮಾಡಿದ್ದಾರೆ. ಆರ್ಡ್ರ್ ಏನು ಮಾಡಿದ್ದಾರೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಕೊಟ್ಟಿದ್ದಾರೆ ಅದ್ರ ಮೇಲೆ ನೀವು ಇದು ಮಾಡಿ ಡಿಸ್ಪೋಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ PDO ಬರೆದಿದ್ದಾರೆ, ನೀವು ಈ ಥರ ಊರಿಂದ 71 ಮೀಟ್ರಲ್ಲಿದೆ, ಸೊ ನೀವು ಅದನ್ನು ಜನವಸತಿಗೆ ತೊಂದರೆ ಆಗ್ತದೆ, ನೀವು ಅದನ್ನು ತೆರವುಗೊಳಿಸಬೇಕು. ತಿರ್ಗಿ ನೀರು ಮೇನು ಕೆರೆಗೆ ಬಿಡ್ತಾ ಇದ್ದಾರೆ. ಅರ್ಕಾವತಿ ನಮ್ಮದೇನು ಕೆರೆ ಇದೆಯಲ್ಲ, ಅರ್ಕಾವತಿ ಪಾತ್ರದ ತುಮಕೂರು ಕೆರೆಗೆ ನೀರು ಬಿಡ್ತಾ ಇದ್ದಾರೆ. ಸೊ ಅದನ್ನು ಮೇನು ಅದು ವಿತೌಟ್ ಏನೋ ಟ್ರೀಟ್ಮೆಂಟ್ ಇಲ್ಲದೆ ಬಿಡ್ತಾ ಇದ್ದಾರೆ ಡೈರೆಕ್ಟಾಗಿ. ಸೊ ಅದಕ್ಕೋಸ್ಕರ ಅವ್ರು ಚೆಕ್ ಮಾಡಿ ಅವರು ಇದನ್ನು ಇಮಿಡಿಯೇಟ್ಲಿ ತೆರವುಗೊಳಿಸಿ ಅಂತ ಹೇಳಿದ್ದಾರೆ. ಪಾಪ ಅವ್ರ ರಿಪೋರ್ಟ್ ಆದಮೇಲೆ ಈಗ ತೆರವುಗೊಳಿಸ್ಬೇಕಾದ್ರೆ ಯಾರು? PDO ಅವರು ಬರಬೇಕು. ಯಾಕೆ ಮೀನಮೇಷ ಮಾಡ್ತಾರೆ? ಸುಮ್ಮನೆ ನೋಟಿಸ್ ಕೊಡೋದು ಇದು ಮಾಡಿ ಯಾಕೆ ಅಂತ. ಸೊ ದಯವಿಟ್ಟು ತೆರವುಗೊಳಿಸಲೇಬೇಕು, ಇಲ್ಲ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ. ಆದೇಶ ಬಂದು ಎಷ್ಟು ದಿನ ಆಯ್ತು ಸರ್? ಆದೇಶ ಬಂದು ಆಲ್ಮೋಸ್ಟ್ 1 ತಿಂಗಳ ಮೇಲೆ ಆಗಿದೆ ಸರ್. ಅದು ಹೈಕೋರ್ಟ್ ಆದೇಶ. ಮಾಲಿನ್ಯ ನಿಯಂತ್ರಣ ಮಂಡಳಿ ಸರ್, ಮಾಲಿನ್ಯ ನಿಯಂತ್ರಣ ಮಂಡಳಿದು 7 ಮಾರ್ಚಿಗೆ ಸರ್ ಬಂದಿರೋದು. 7 ಮಾರ್ಚಿಗೆ ಅಂದರೆ ಮಾರ್ಚ್, ಏಪ್ರಿಲ್, ಮೇ 2 ತಿಂಗಳ ಮೇಲಾಗಿದೆ. ಇವ್ರು ಏನು ಮಾಡ್ತಾ ಇದ್ದಾರೆ? ಇವ್ರು ಗಮನಕ್ಕೆ ಬಂದಿರ್ತಲ್ಲ, ಆರ್ಡ್ರ್ ಏನೇ ಒಂದು ಬಂದ್ರು ಇವ್ರಿಗೊಂದು ಗೊತ್ತಿರ್ತದೆ ವಿಷಯ. ಸರ್ ಲಾಸ್ಟ್ ಒಂದು 20 ಡೇಸ್ ಮುಂಚೆ ನಾನು ಇಲ್ಲಿ ಅವ್ರ ಆಫೀಸ್ ಬಂದಿದ್ದೆ, ಒಬ್ಬರು ಇದ್ರು, ಇಲ್ಲ ರೀ ನಮ್ಗೆ ಆರ್ಡ್ರ್ ಬರಲಿ, ನಮ್ಮ ಕೈಗೆ ಬರಲಿ, ನಾನು ಮಾಡ್ತೀನಿ. ಉಡಾಫೆ ಆರ್ಡ್ರ್ ಇವ್ರ ಮೇಲೆ ಬಂದಿರ್ತಿಲ್ಲ, ಪಂಚಾಯತ್ ಇನ್ಫಾರ್ಮೇಷನ್ ಮಾಡಿದ್ದಾರೆ. ಉಡಾಫೆ ಒಂದು ಹೈಕೋರ್ಟ್ ಅಂದರೆ ಅಷ್ಟೊಂದು ನೆಗ್ಲಿಜೆನ್ಸಿ ಇವ್ರಿಗೆ. ಹೈಕೋರ್ಟ್ ಆರ್ಡ್ರ್ ಅಂದರೆ ಹೈಕೋರ್ಟ್ ಆರ್ಡ್ರಿಗೆ ಇವ್ರಿಗೆ ಬೆಲೆ ಕೊಡಲ್ಲ ಅಂದರೆ ನಮ್ಮಂಥ ಜನಸಾಮಾನ್ಯರಿಗೆ ಮಾತಿಗೆ ಏನು ಬೆಲೆ ಕೊಡ್ತಾರೆ? ನಮ್ಮ ಆರೋಗ್ಯ ಜೊತೆ ಇವ್ರು ಚೆಲ್ಲಾಟ ಆಡ್ತಾರೆ. ಯಾರೋ ಒಂದು ಮಾಫಿಯಾಗೆ ಅವ್ರಿಗೆ ಒಂದು ಆಮಿಷಗಳಿಗೆ ಇಲ್ಲ ಅವ್ರ ಬೆದರಿಗೆ ಒಳಪಟ್ಟು ನಮ್ಮಂಥ ಅಮಾಯಕರ ಜೀವಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಸರ್ ಇವರು. ಏನು ಬೇಡಿಕೆ ಸರ್? ನಮ್ದೇನು ಬೇಡಿಕೆ ಇಲ್ಲ. ನಮ್ಮದು ಫಸ್ಟ್ ನೀವು ಹೈಕೋರ್ಟ್ ಆರ್ಡ್ರ್ ಪ್ರಕಾರ ನೀವು ಬಂದು ಇಮಿಡಿಯೇಟ್ ತೆರವುಗೊಳಿಸಿ. ಯಾಕೆ ತೆರವುಗೊಳಿಸ್ತಾ ಇಲ್ಲ ಅಷ್ಟೇ ನಾನು ಕೇಳ್ತಾರೆ, ಯಾಕೆ ತೆರವುಗೊಳಿಸ್ತಾ ಇಲ್ಲ ನೀವು? ನಾನು ಬೈರಸಂದ್ರ ಗ್ರಾಮದ ಒಬ್ಬ ನಿವಾಸಿ, ದಲಿತ ಸಂಘಟನೆ ಹೋರಾಟಗಾರ ಹಾಗೂ ನಮ್ಮ ಬೈರಸಂದ್ರ ಗ್ರಾಮದಲ್ಲಿ ಹಂದಿ ಸಾಕಣೆ ಮಾಡ್ತಾಯಿದ್ದಾರೆ. ಅದು ತುಂಬ ಸಾವಿರಾರು ಜನಕ್ಕೆ ತೊಂದರೆ ಆಗ್ತಾಯಿದೆ, ಮತ್ತು ಅಕ್ಕಪಕ್ಕ ಗ್ರಾಮಕ್ಕೂ ತೊಂದರೆ ಆಗ್ತಾಯಿದೆ, ಮತ್ತು ಓಡಾಡೋ ಜನಗಳಿಗೂ ತುಂಬ ತೊಂದರೆ ಆಗ್ತಾಯಿದೆ. ಇದನ್ನೆಲ್ಲ ನಾವು ಪಂಚಾಯತಿ ಕಂಪ್ಲೇಂಟ್ ಮಾಡಿದ್ವಿ. ತಹಸೀಲ್ದಾರ್ ಸಾಹೇಬರು ಬಂದು ವಿಚಾರಣೆ ಮಾಡಿದ್ದಾರೆ, EO ಸಾಹೇಬರು ಬಂದಿದ್ದಾರೆ, PDO ಸಾಹೇಬರು ಬಂದಿದ್ದಾರೆ. ಎಲ್ಲರೂ ಬಂದು ಹಂದಿಗಳು ನೋಡಿ ಇದಂತ ತೆರವುಗೊಳಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲರೂ ಮಾಡಿದ್ದಾರೆ. ಹೈಕೋರ್ಟಲ್ಲಿ ಆರ್ಡ್ರ್ ಆಗಿದೆ ತೆರವುಗೊಳಿಸ್ಬೇಕು ಅಂದ್ಬಿಟ್ಟು, ಪರಿಸರ ಮಾಲಿನ್ಯಲ್ಲಿ ಆರ್ಡ್ರ್ ಆಗಿದೆ. ಇವೆಲ್ಲ ಆರ್ಡ್ರ್ ಆದಮೇಲೆ ಇವ್ರಿಗೆ ನಮ್ಮ EO ಸಾಹೇಬರು ಯಾಕೆ ಇದನ್ನು ತೆರವುಗೊಳಿಸ್ತಾ ಇಲ್ಲ? ಒಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲಿ, ಇನ್ನೂ ಒಂದು ಸಾರಿ, ಇಲ್ಲ ಇವ್ರನ್ನ ಬೇರೆ ಕಡೆ ಹಾಕ್ತಾರ, ಬೇರೆ EO ಸಾಹೇಬ್ ಬಂದ್ರೂ ಅವರು ಪರಿಶೀಲನೆ ಮಾಡಲಿ, ಗ್ರಾಮನ ಪರಿಶೀಲನೆ ಮಾಡಲಿ, ಆ ನೀರು ಹೋಗೋಂಥ ಕೆರೆಗೆ ನೀರು ಹೋಗೋ ಗಲೀಜಿನ ಪರಿಶೀಲನೆ ಮಾಡಲಿ, ಇದೆಲ್ಲ ಪರಿಶೀಲನೆ ಮಾಡಿ ನಮ್ಮ ಗ್ರಾಮಕ್ಕೆ ಒಳ್ಳೆ ಮಾನ್ಯತೆ ಕೊಡಲಿ. ಆ ವಾಸನೆಗೆ ಇರೋಕ್ಕಾಗಲ್ಲ, ದಾರಿ ಓಡಾಡೋ ಜನಗಳು ಓಡಾಡ್ತಾಯಿಲ್ಲ. ತುಂಬ ಕಂಪ್ಲೇಂಟ್ಗಳಿದೆ. ಇದನ್ನು ಒಳ್ಳೆ ದಾರಿ ತಂದು ಅದನ್ನು
ಒಳ್ಳೆ ನೀಟಾಗಿ ನಮ್ಮ ಗ್ರಾಮನ ಪರಿಶೀಲನೆ ಮಾಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. 4 ತಿಂಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ ದಲಿತರು. ಯಾವುದೇ ಕ್ರಮ ಜರುಗಿಸ್ತಿಲ್ಲ ಇವರು. ತಹಸೀಲ್ದಾರು ಬೈಸಂದ್ರ ಗ್ರಾಮಕ್ಕೆ ವಿಸಿಟ್ ಮಾಡವ್ರೆ, ಇಒನು ವಿಸಿಟ್ ಮಾಡವ್ರೆ, ಪೊಲ್ಯೂಷನ್ ಬೋರ್ಡಿಂದನೂ ಸಾಹೇಬರು ಬಂದು ವಿಸಿಟ್ ಮಾಡವ್ರೆ. 3 ಕಡೆಯಿಂದನೂ ಕಂಪ್ಲೇಂಟ್ ಆಗಿದೆ. ಹೈಕೋರ್ಟಿಂದನೂ ಆರ್ಡ್ರ್ ಆಗಿದೆ ತೆರವುಗೊಳಿಸ್ಬೇಕು ಅಂತ. ಯಾವುದೇ PDO ಆಗಿರ್ಬೋದು, ಇಒ ಆಗಿರ್ಬೋದು, ಯಾವುದೇ ಕ್ರಮ ಜರುಗಿಸ್ತಿಲ್ಲ. ಅಲ್ಲಿನ ನೀರು ಕೆರೆಗೆ ಹೋಗಿ ದನ ಕರುಗಳು ನೀರು ಕುಡಿತಿಲ್ಲ, ಪಕ್ಷಿ ಪ್ರಾಣಿಗಳು ನೀರು ಕುಡಿತಿಲ್ಲ. ಈ ದಾರಿಯಲ್ಲಿ ಹೋಗ್ತಾ ಸ್ಮೆಲ್ ಜಾಸ್ತಿ ಬರ್ತಾಯಿದೆ, ಮಕ್ಕಳುಗಳೆಲ್ಲ ಅಲರ್ಜಿಗಳು ಆಗ್ತವೆ. ಪ್ರಾಬ್ಲಮ್ ಹೆಚ್ಚಾಗ್ತಾಯಿದ್ದೇನೆ ಹೊರತು ಕಮ್ಮಿ ಆಗ್ತಿಲ್ಲ. ಅದ್ರ ಬಗ್ಗೆ ಇವರು ಆಗಿರ್ಬೋದು, ಇಒ ಆಗಿರ್ಬೋದು, ಯಾರೂ ತಲೆ ಕೆಡಿಸ್ಕೊಂತಿಲ್ಲ. ಆದಷ್ಟು ಬೇಗ ಇದನ್ನು ತೆರವುಗೊಳಿಸಿ ಬೈಸಂದ್ರ ಗ್ರಾಮಸ್ಥರನ್ನ ಜೀವ ಉಳಿಸ್ಬೇಕು. ಅಲರ್ಜಿಗಳಾಗ್ತವೆ, ಚಿಕ್ಕ ಮಕ್ಕಳಿಗೆಲ್ಲ ಅಲರ್ಜಿಗಳಾಗ್ತವೆ. ಸ್ಕೂಲ್ ಕಡೆಯಿಂದನೂ ನಾವು STMC ಅಧ್ಯಕ್ಷ ನಾನು ಸ್ಕೂಲ್ ಕಡೆಯಿಂದನೂ ಅರ್ಜಿ ಕೊಟ್ಟಿದ್ದೀವಿ, ಶಿಕ್ಷಣಾಧಿಕಾರಿಗೂ ಕೊಟ್ಟಿದ್ದೀವಿ, ತಹಸೀಲ್ದಾರ್ಗೂ ಮನವಿ ಕೊಟ್ಟಿದ್ದೀವಿ. ಅದರಲ್ಲೂ ಬಂದು ಸ್ಕೂಲ್ ಹತ್ರನೂ ತನಿಖೆ ಆಗೈತೆ. ತಹಸೀಲ್ದಾರ್ ಬಂದಾಗೂ ತನಿಖೆ ಮಾಡವ್ರೆ, ಅಂಗನವಾಡಿ ಕಡೆಯಿಂದನೂ ತನಿಖೆ ಮಾಡವ್ರೆ. ಎಲ್ಲ ಕಡೆಯೂ ತನಿಖೆ ಆಗಿನೂ ಇನ್ನೂ ಕ್ರಮ ಜರುಗಿಸ್ಲಿಲ್ಲ ಅಂತಂದರೆ ಇವರು ಏನು ಕ್ರಮ ಜರುಗಿಸ್ತಾರಂತ ಗೊತ್ತಿಲ್ಲ. ಇವರು ಏನು ಕ್ರಮ ಜರುಗಿಸ್ಲಿಲ್ಲ ಅಂದರೆ ನಾವು ತುಂಬ ಹೆಚ್ಚು ಕ್ರಮ ಕೈಗೊಳ್ಬೇಕಾಗ್ತದೆ. ನಾವು ದಂಡೆ ಹೋರಾಟ ಮಾಡ್ತೀವಿ, ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ನಮ್ಮ ದಲಿತರ ಮಶಾನದಲ್ಲಿ ಇವರು ಬೇರೆ ಕಚಡ ವಸ್ತುಗಳನ್ನೆಲ್ಲ ತಂದು ಎಲ್ಲ ಅವ್ಯವಸ್ಥೆ ಮಾಡವ್ರೆ. ಅದನ್ನೆಲ್ಲ ತೆರವುಗೊಳಿಸೋವರೆಗೂ ನಾವು ಅಲ್ಲೇ ನಮ್ಮ ದಲಿತರ ಸ್ಮಶಾನದಲ್ಲೇ ನಾವು ಧರಣಿ ಕುಂತ್ಕೊಬೇಕಾಗುತ್ತೆ. ಈ ಥರ ಮಾಡಿದ್ರೆ ಇವರು ಆದಷ್ಟು ಬೇಗ ಕ್ರಮ ಜರುಗಿಸ್ಬೇಕಂತ ಅಲ್ಲಿ ಮನವಿ.